ನಮಸ್ಕಾರ ವೀಕ್ಷಕರೇ. ವಕ್ಫ್ ಬಿಲ್ ಪಾಸ್ ಆದರೂ ದೇಶದಲ್ಲಿ ದೊಡ್ಡ ಗಲಭೆ ಆಗದೆ ಪರಿಸ್ಥಿತಿ ಸರಿಯಾಗಿದೆ ಅನ್ನೋ ಸಮಾಧಾನ ಭಾರತೀಯರಲ್ಲಿತ್ತು. ಆದ್ರೆ ಈಗ ದೊಡ್ಡ ಅಪಾಯದ ಸಿಗ್ನಲ್ ಮಮತಾ ಬ್ಯಾನರ್ಜಿಯ ಪಶ್ಚಿಮ ಬಂಗಾಳದಿಂದ ಬರ್ತಾ ಇದೆ. ವಕ್ಫ್ ಅಮೆಂಡ್ಮೆಂಟ್ ಬಿಲ್ ವಿರೋಧಿಸಿ ಮಮತಾ ಬೆಂಬಲಿಗರು ಬೀದಿಗಿಳಿದು ದಾಂಧಲೆ ಶುರು ಮಾಡಿದ್ದಾರೆ. ಬಂಗಾಳದಲ್ಲಿ ಪ್ರೊಟೆಸ್ಟ್ ಗೂಂಡಾಗಿರಿಯೆಲ್ಲ ಹೊಸತೇನಲ್ಲ. ಕೇಂದ್ರ ಸರ್ಕಾರದ ಯಾವ ಬಿಲ್ ಪಾಸ್ ಆದ್ರೂ ಅಲ್ಲಿ ಹೋರಾಟ ಮಾಮೂಲಿ ಅನ್ನೋದು ಗೊತ್ತಿರೋದೆ. ಆದ್ರೆ ಈ ಬಾರಿ ಆತಂಕ ಶುರುವಾಗೋದಕ್ಕೆ ಕಾರಣ ಮಮತಾ ವಿದೇಶಿ ಪ್ರವಾಸದ ಬಳಿಕವೇ ಈ ಪ್ರೊಟೆಸ್ಟ್ ಶುರುವಾಗ್ತಾ ಇರೋದು. ಈ ಹಿಂದೆ ಸಿಎಎ ಹೋರಾಟದ ನೆಪದಲ್ಲಿ ಬಂಗಾಳದಲ್ಲಿ ನಡೆದಿದ್ದ ಹೋರಾಟದಲ್ಲಿ ರೈಲ್ವೆ ಇಲಾಖೆಗೆ ದೊಡ್ಡ ನಷ್ಟವಾಗಿತ್ತು. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ರೈಲು ವ್ಯವಸ್ಥೆಯೇ ಹದಗೆಟ್ಟಿತ್ತು. ಈಗ ಮತ್ತದೇ ರಿಪೀಟ್ ಆಗೋ ಸಿಗ್ನಲ್ ಸಿಗ್ತಾ ಇದೆ. ಹಾಗಿದ್ರೆ ಮಮತಾ ಪ್ಲಾನ್ ಏನು? ಇದರಿಂದ ಆಕೆಗೆ ಹೇಗೆ ಲಾಭ ಆಗುತ್ತೆ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಊರಿಗೊಂದು ದಾರಿ ಆದ್ರೆ ಮಮತಾಗೊಂದು ದಾರಿ ಅನ್ನೋ ಹಾಗೆ ಮಮತಾ ನಡೆದುಕೊಳ್ತಾ ಇದ್ದಾರೆ. ಅಂದಹಾಗೆ ಈ ರೀತಿ ಇನ್ನೊಂದಿಬ್ರು ಇದ್ದಾರೆ ಅನ್ನೋದು ನಿಜವೇ. ಆದ್ರೆ ಮಮತಾ ಈಗ ಯಾವ ರೀತಿ ಭಾರತದ ಸಂವಿಧಾನದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ, ನನ್ನ ಗುರಿ ಸಾಧಿಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ನಿನ್ನೆಯಷ್ಟೇ ಮಮತಾ ವಕ್ಫ್ ಬಿಲ್ ನಮ್ಮ ರಾಜ್ಯದಲ್ಲಿ ಜಾರಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಚಾಲೆಂಜ್ ಮಾಡಿದ್ರು ಅನ್ನೋದನ್ನ ನೋಡಿದ್ರಿ. ಆದ್ರೆ ಈಗ ಪರಿಸ್ಥಿತಿ ಇನ್ನೊಂದು ಹಂತ ಮುಂದಕ್ಕೆ ಹೋಗಿರೋದು ಕಾಣಿಸ್ತಾ ಇದೆ. ಕೇವಲ ರಾಜ್ಯದಲ್ಲಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ರೊಚ್ಚಿಗೆಬ್ಬಿಸೋ ಉದ್ದೇಶ ಇದ್ದಿದ್ರೆ ಅದು ಬೇರೆ. ಆದ್ರೆ ಈ ಬಾರಿ ಮಮತಾ ಮಾಡ್ತಾ ಇರೋ ಪ್ಲಾನ್ಗೆ ವಿದೇಶಿ ಲಿಂಕ್ ಇದೆಯಾ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇದೆ. ಪಶ್ಚಿಮ ಬಂಗಾಳ ದೊಡ್ಡ ಬಿಸ್ನೆಸ್ ಹಬ್. ಬಂಗಾಳದಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಅಂತ ವಿದೇಶಗಳಲ್ಲಿ ಕರೆ ಕೊಡೋದಕ್ಕೆ ಇತ್ತೀಚೆಗಷ್ಟೇ ಮಮತಾ ಬ್ಯಾನರ್ಜಿ ಲಂಡನ್ಗೆ ಹೋಗಿದ್ರು. ಅಲ್ಲಿ ಕಾಲೇಜೊಂದರಲ್ಲಿ ಉಪನ್ಯಾಸ ಕೊಡೋ ವೇಳೆ ಮಮತಾಗೆ ಮುಖಭಂಗ ಆಗಿದ್ದ ಬಗ್ಗೆಯೂ ಹೇಳಿದ್ವಿ. ಅಲ್ಲಿಂದ ಬಂದ ಬಳಿಕ ಬಂಗಾಳ ಬಿಸ್ನೆಸ್ ಮಾಡೋದಕ್ಕೆ ಸೇಫೆಸ್ಟ್ ಪ್ಲೇಸ್ ಅಂತ ರಸ್ತೆಗಳಲ್ಲಿ ಬ್ಯಾನರ್ ಹಾಗೂ ಬೋರ್ಡ್ಗಳನ್ನ ಹಾಕಿ ಪ್ರಮೋಟ್ ಮಾಡ್ತಾ ಇದ್ರು. ಆದ್ರೆ ಬಂಗಾಳ ಎಷ್ಟು ಸೇಫ್ ಅನ್ನೋದು ಈಗ ಅನಾವರಣ ಆಗ್ತಾ ಇದೆ. ವಕ್ಫ್ ಬಿಲ್ ನೆಪ ಇಟ್ಕೊಂಡು ಬೀದಿಗಿಳಿದಿರೋ ಮಮತಾ ಬೆಂಬಲಿಗರು ಮನ ಬಂದಂತೆ ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ಪ್ರತಿಭಟನೆ ಆದ್ರೆ ಅದಕ್ಕೊಂದು ರೀತಿ ನೀತಿ ಇರುತ್ತೆ. ಆದ್ರೆ ಬಂಗಾಳದಲ್ಲಿ ಆಗ್ತಾ ಇರೋ ಹೋರಾಟ ನೋಡಿದ್ರೆ ಯಾವ ರೀತಿಯಲ್ಲೂ ನ್ಯಾಯಕ್ಕಾಗಿ ಹೋರಾಟದಂತೆ ಕಾಣಿಸ್ತಾ ಇಲ್ಲ. ಇದೇ ಈಗ ಮಮತಾ ಕೂಡ ಟೂಲ್ ಕಿಟ್ ಪ್ರೊಟೆಸ್ಟ್ ಮಾಡಿಸ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇರೋದು. ಈ ಡೌಟ್ ಬರೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಮೊದಲನೇದ್ದು, ದೀದಿ ರಿಟರ್ನ್ ಆಗ್ತಾ ಇದ್ದ ಹಾಗೆ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿರೋದು. ಇನ್ನೊಂದು, ಈ ಬಾರಿ ಪ್ರೊಟೆಸ್ಟ್ ಶುರು ಮಾಡೋದಕ್ಕೆ ಬಂಗಾಳಕ್ಕಿಂತ ಬೆಸ್ಟ್ ಪ್ಲೇಸ್ ಮತ್ಯಾವುದು ಇಲ್ಲ ಅನ್ನೋದು. ಪ್ರತಿ ಸಲ ಟೂಲ್ ಕಿಟ್ ಹೋರಾಟಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ರಾಷ್ಟ್ರ ರಾಜಧಾನಿ ದೆಹಲಿಯನ್ನ. ಶಹೀನ್ ಬಾಗ್, ನಕಲಿ ರೈತ ಹೋರಾಟ ಇದೆಲ್ಲವೂ ದೆಹಲಿಯನ್ನ ಗುರಿಯಾಗಿಸಿಕೊಂಡೇ ಪ್ಲಾನ್ ಮಾಡಿದ್ದು. ಆದ್ರೆ ಈ ಬಾರಿ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಬಂದಿರೋದು ಕೈ ಕಟ್ಟಿ ಹಾಕಿದಂತೆ ಮಾಡಿದೆ. ಈಗ ಒಂದು ಕಡೆ ಕೋಲ್ಕತಾವನ್ನ ಹೈಲೈಟ್ ಮಾಡ್ತಾ ಇರೋ ಮಮತಾ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಸುದ್ದಿ ಮಾಡ್ತಾ ಇದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಕೇಂದ್ರದ ವಿರುದ್ಧ ತಮ್ಮವರನ್ನ ಎತ್ತಿ ಕಟ್ಟಿದ್ದಾರೆ. ಇದು ಜಾಗತಿಕ ಮಟ್ಟದಲ್ಲಿ ಹೇಗೆ ಸೌಂಡ್ ಆಗುತ್ತೆ ಅಂದ್ರೆ, ಮಮತಾ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ರೆ ಕೇಂದ್ರ ಸರ್ಕಾರದ ಆಂಟಿ ಮುಸ್ಲಿಂ ನಿಯಮ ಜನರಿಗೆ ನೋವು ತರಿಸಿದೆ, ತಮ್ಮ ಹಕ್ಕಿಗಾಗಿ ಜನರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಇದನ್ನ ಸಾಧಿಸೋದಕ್ಕೆ ಮಮತಾ ಹೆಜ್ಜೆ ಇಡ್ತಾ ಇರೋ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅಂದಹಾಗೆ ಈ ಟೂಲ್ ಕಿಟ್ ಹೋರಾಟ ಅಂದಾಗ ಮೊದಲು ನೆನಪಾಗ್ತಾ ಇದ್ದಿದ್ದು ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ. ಈಗ ಸಡನ್ ಆಗಿ ಮಮತಾ ಹೆಸರು ಬರ್ತಾ ಇರೋದು ಹೇಗೆ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ. ಅದಕ್ಕೂ ಕೂಡ ಸಾಕಷ್ಟು ಕಾರಣಗಳಿವೆ. ಲೋಕಸಭಾ ಎಲೆಕ್ಷನ್ ನಲ್ಲಿ ಇಂಡಿ ಒಕ್ಕೂಟಕ್ಕೆ ಸೋಲಾಯಿತು. ಆಗ ವಿದೇಶಿ ಫಂಡಿಂಗ್ ಮಾಸ್ಟರ್ಗಳಿಗೆ ರಾಹುಲ್ ನಾಯಕತ್ವದ ಮೇಲೆ ನಂಬಿಕೆ ಕಮ್ಮಿ ಆಯಿತು. ಅದರಲ್ಲೂ ಅದರ ನಂತರ ನಡೆದ ಸಾಲು ಎಲೆಕ್ಷನ್ಗಳಲ್ಲಿ ಹಿನ್ನಡೆ ಆಗ್ತಾ ಇದ್ದ ಹಾಗೆ ಫಾರಿನ್ ಇನ್ವೆಸ್ಟರ್ಸ್ ಆಲೋಚಿಸಿದ್ದಾರೆ. ಈ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಮಮತಾ, ಅಖಿಲೇಶ್ ಸೇರಿ ಹಲವರು ಅಪಸ್ವರ ಹೊರಡಿಸಿದ್ದಾರೆ. ಮಮತಾ ಇಂಡಿ ಒಕ್ಕೂಟಕ್ಕೆ ನಾನು ನಾಯಕಿ ಆಗ್ಬೇಕು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಮೋದಿ ವಿರುದ್ಧ ತಾನೇ ಸರಿಯಾದ ನಾಯಕಿ ಅಂತ ಸಾಬೀತು ಮಾಡಬೇಕು ಅಂದ್ರೆ ಕೇಂದ್ರಕ್ಕೆ ಬಿಸಿ ಮುಟ್ಟಿಸೋ ಹಾಗೆ ದೊಡ್ಡದಾಗಿ ಏನನ್ನಾದ್ರೂ ಮಾಡಬೇಕು. ಈಗ ಅದಕ್ಕೆ ಟೈಮ್ ಬಂದಿದ್ದು. ಇದನ್ನ ಉಪಯೋಗಿಸಿಕೊಂಡು ಫಾರಿನ್ ಇನ್ವೆಸ್ಟರ್ಸ್ ನಂಬಿಕೆ ಗಿಟ್ಟಿಸಿಕೊಳ್ಳೋದಕ್ಕೆ ಮಮತಾ ಮುಂದಾಗ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಸೃಷ್ಟಿ ಆಗ್ತಾ ಇದೆ. ಇದೇ ಕಾರಣಕ್ಕೆ ಸಡನ್ ಆಗಿ ಫಾರಿನ್ ಟ್ರಿಪ್ ಮಾಡಿರೋದು. ಬಂಗಾಳಕ್ಕೆ ಇನ್ವೆಸ್ಟ್ಮೆಂಟ್ ತರ್ತಾ ಇದ್ದೀನಿ ಅಂತ ಬ್ರ್ಯಾಂಡ್ ಮಾಡ್ಕೊಳ್ಳೋದು. ಒಂದು ವೇಳೆ ಹಣ ವರ್ಗಾವಣೆ ಸಮಸ್ಯೆ ಬಂದ್ರೆ ಇದೇ ನೆಪ ಒಡ್ಡಿ ಅಲ್ಲಿಂದ ಅಲ್ಲಿಗೆ ಸಾಲ್ವ್ ಮಾಡ್ಕೊಳ್ಳೋದು. ಬಂದ ಹಣದಿಂದ ಗಲಭೆ ಎಬ್ಬಿಸಿ ಅದನ್ನ ಕೇಂದ್ರ ಸರ್ಕಾರದ ಮೇಲೆ ಎತ್ತಿ ಹಾಕೋದು. ಇದೇ ಮಮತಾ ಪ್ಲಾನ್ ಇರ್ಬೋದಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಇನ್ನು ಈಗ ಶುರುವಾಗಿರೋ ಪ್ರೊಟೆಸ್ಟ್ ದೊಡ್ಡ ಹಂತಕ್ಕೆ ಹೋಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ನಿನ್ನೆ ಮುರ್ಷಿದಾಬಾದ್ನಲ್ಲಿದ್ದ ಪ್ರತಿಭಟನಾಕಾರರು ಇಂದು ಸೀದಾ ರಾಜಧಾನಿ ಕೋಲ್ಕತಾಗೆ ನುಗ್ಗಿದ್ದಾರೆ. ವಾಹನ ಸಂಚಾರಕ್ಕೆ ಅಡೆತಡೆ ಮಾಡೋದರ ಜೊತೆಗೆ ಮನಸೋ ಇಚ್ಛೆ ಓಡಾಡಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಂತೂ ಕೈಕಟ್ಟಿ ಕೂತಿದ್ದು ಯಾರನ್ನೂ ಪ್ರಶ್ನೆ ಮಾಡ್ತಾನೂ ಇಲ್ಲ. ಇದು ಹೋರಾಟದ ಹಿಂದೆ ದೀದಿ ನೆರಳಿದೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇರೋದು. ಈ ಹೋರಾಟದ ದಿಕ್ಕನ್ನು ನೋಡಿ ಜನರಿಗೆ ಭಯವಾಗ್ತಾ ಇರೋದಕ್ಕೆ ಕಾರಣ 2020 ಘಟನೆ ಮತ್ತೆ ಮರುಕಳಿಸುತ್ತಾ ಅನ್ನೋದು. 2020ರಲ್ಲಿ ದೇಶದಾದ್ಯಂತ ವಿಪಕ್ಷಗಳು ಸಿಎಎ ವಿರುದ್ಧ ಜನರನ್ನ ಎತ್ತಿಕಟ್ಟಿ ಹೋರಾಟ ನಡೆಸಿದ್ರು.
ಆ ಹೋರಾಟದ ಟಾರ್ಗೆಟ್ ದೆಹಲಿ ಆಗಿದ್ರು ಬಂಗಾಳದಲ್ಲಿ ದೊಡ್ಡ ದೊಡ್ಡ ವಿಧ್ವಂಸಕ ಕೃತ್ಯಗಳು ನಡೆದು ಹೋಗಿದ್ವು. ಇದೇ ಮುರ್ಷಿದಾಬಾದ್ನಲ್ಲಿ ರೈಲಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ರು. ಏಕಾಏಕಿ ಸ್ಟೇಷನ್ ಒಳಗೆ ನುಗ್ಗಿ ಬಂದಿದ್ದ ಹೋರಾಟಗಾರರು ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಪುಡಿ ಮಾಡೋದಕ್ಕೆ ಶುರು ಮಾಡಿದ್ರು. ಇದನ್ನ ತಡೆಯೋದಕ್ಕೆ ಹೋಗಿದ್ದ RPF ಅಧಿಕಾರಿಗಳ ಮೇಲೂ ಹಲ್ಲೆ ನಡೆಸಿದ್ದ ದುಷ್ಕರ್ಮಿಗಳು ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ದ ರೈಲುಗಳನ್ನ ವ್ಯತ್ಯಯ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ಸಿಬ್ಬಂದಿಗಳನ್ನ ಆಚೆ ಕಳಿಸಿದ್ದ ದುಷ್ಕರ್ಮಿಗಳು ರೈಲ್ವೆ ಕಂಬಿಗಳನ್ನ ಕಿತ್ತೆಸೆದಿದ್ರು. ಕೃಷ್ಣಾಪುರದಲ್ಲಿ ಖಾಲಿ ರೈಲಿಗೆ ಬೆಂಕಿ ಹಚ್ಚಿದ್ರು. ಹೌರಾದಿಂದ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇದ್ದ ರೈಲುಗಳನ್ನ ತಡೆದು ಸಿಕ್ಕವರ ಮೇಲೆ ಹಲ್ಲೆ ನಡೆಸಿ ದಾಂಧಲೆ ಮಾಡಿದ್ರು. ನೋಡ್ತಾ ಇದ್ದ ಹಾಗೆ ದೊಡ್ಡ ಪ್ರಮಾಣಕ್ಕೆ ಹೋಗಿದ್ದ ಈ ಗಲಭೆ ಮುರ್ಷಿದಾಬಾದ್, ಹೌರಾ, ಮಾಲ್ಡಾ ಹಾಗೂ 24 ಉತ್ತರ ಪರಗಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪರಿಣಮಿಸಿತ್ತು. ಈ 4 ಜಿಲ್ಲೆಗಳು ಗಲಭೆಯ ಹಾಟ್ಸ್ಪಾಟ್ ಆಗಿದ್ವು. ಕನಿಷ್ಠ 17 ಬಸ್ಸಿಗೆ ಬೆಂಕಿ ಹಚ್ಚಿದ ದುಷ್ಕರ್ಮಿಗಳು 5 ಖಾಲಿ ರೈಲು, ಫೈರ್ ಇಂಜಿನ್, ಪೊಲೀಸ್ ವಾಹನಗಳನ್ನ ಸುಟ್ಟಿದ್ರು. ಅರ್ಧ ಡಜನ್ಗೂ ಹೆಚ್ಚು ರೈಲುಗಳನ್ನ ಜಖಂ ಮಾಡಿದ್ರು. ನ್ಯಾಷನಲ್ ಹಾಗೂ ಸ್ಟೇಟ್ ಹೈವೇಗಳನ್ನ ಬ್ಲಾಕ್ ಮಾಡಿ ಓಡಾಡ್ತಾ ಇದ್ದ ಕಾರುಗಳಿಗೆ ಕಲ್ಲೆಸೆದು ಜನರಿಗೆ ತೊಂದರೆ ಕೊಟ್ಟಿದ್ರು. ಇದರ ಪರಿಣಾಮ ಎಷ್ಟೋ ದಿನಗಳ ಕಾಲ ರೈಲು ಸಂಚಾರ ಸ್ಥಗಿತಗೊಳ್ಳೋ ಹಾಗಾಯ್ತು. ಆದರೆ ಇದೆಲ್ಲ ಆದ ಬಳಿಕ ಮಮತಾ ಬ್ಯಾನರ್ಜಿ ಕೊಟ್ಟ ಕಾರಣ ಎಲ್ಲರಿಗೂ ಅಚ್ಚರಿ ತಂದಿತು. ರೈಲ್ವೆ ಇಲಾಖೆಯನ್ನ ಕಾಪಾಡೋದು ನಮ್ಮ ಜವಾಬ್ದಾರಿ ಅಲ್ಲ, ನಮ್ಮ ಕೈಲಾದಷ್ಟು ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲದೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ CAA ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಘೋಷಣೆ ಹಾಕಿದ್ರು. ಈಗ ಇದೇ ಮತ್ತೆ ರಿಪೀಟ್ ಆಗ್ಬೋದು ಅಂತ ಅಲ್ಲಿನ ಜನರಿಗೆ ಭಯ ಶುರುವಾಗಿರೋದು. ಯಾಕಂದ್ರೆ ಈ ಬಾರಿ ಎಲೆಕ್ಷನ್ ಮಮತಾಗೆ ಕಳೆದ ಸಲದಷ್ಟು ಈಸಿ ಇಲ್ಲ. ತಮ್ಮ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ. ಸಾಕಷ್ಟು ಆರೋಪಗಳಿವೆ. ಗೂಂಡಾಗಿರಿ ಕಂಡು ಜನರು ರೋಸಿ ಹೋಗಿದ್ದಾರೆ. ಬಂಗಾಳ ಮಹಿಳೆಯರಿಗೆ ಸೇಫ್ ಅಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಈ ಹೊತ್ತಲ್ಲಿ ದೊಡ್ಡದೇನಾದ್ರೂ ಧಮಾಕ ಮಾಡಿ ಜನರ ದಿಕ್ಕನ್ನ ಬೇರೆ ಕಡೆಗೆ ತಿರುಗಿಸಿ ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿಯನ್ನ ಆರೋಪಿ ಸ್ಥಾನದಲ್ಲಿ ಕೂರಿಸೋ ಪ್ಲಾನ್ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರಿಂದ ಈಗ ಶುರುವಾಗಿರೋ ಹೋರಾಟ ನಾನಾ ರೀತಿಯಲ್ಲಿ ಸಮಸ್ಯೆ ತಂದೊಡ್ಡೋದು ಫಿಕ್ಸ್ ಆಗಿದೆ. ಈಗ ಎಲ್ಲರ ಚಿತ್ತ ಇರೋದು ಕೇಂದ್ರ ಸರ್ಕಾರದತ್ತ. ಮಮತಾ ಇಷ್ಟು ಮುಂದುವರಿಯೋದಕ್ಕೆ ಬಿಟ್ಟಿದ್ದಾದ್ರೂ ಹೇಗೆ? ಆಕೆಯನ್ನ ತಡೆಯೋದಕ್ಕೆ ಕಾನೂನಿನಲ್ಲಿ ಅವಕಾಶಗಳೇ ಇಲ್ವಾ? ಪ್ರೆಸಿಡೆಂಟ್ ರೂಲ್ ತರೋದಕ್ಕೆ ಆಗೋದಿಲ್ವಾ ಅನ್ನೋ ನಾನಾ ರೀತಿಯ ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ. ಒಟ್ನಲ್ಲಿ ಮಮತಾ ಬ್ಯಾನರ್ಜಿ ಎಲ್ಲರ ನಂಬಿಕೆಯನ್ನ, ವಿಶ್ವಾಸವನ್ನ ಕಳೆದುಕೊಳ್ತಾ ಇರೋದು ನೀಟಾಗಿ ಕಾಣಿಸ್ತಾ ಇದೆ. ಭಾರತದ ಶಾಂತಿ ಸೌಹಾರ್ದತೆಯನ್ನ ಗಮನದಲ್ಲಿ ಇಟ್ಕೊಂಡು ಹೇಳಬೇಕು ಅಂದ್ರೆ ಮಮತಾ ಬ್ಯಾನರ್ಜಿಯ ನಡೆಗಳು ನಮ್ಮ ದೇಶದ ರಕ್ಷಣೆಗೆ ಕಂಟಕ ತರ್ತಾ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿರುವುದು ಜನರು. ಮಮತಾಗೆ ಬೇಕಾಗುವಷ್ಟು ಜನರು ಅವರ ಜೊತೆ ಇರುವಾಗ ಉಳಿದವರಿಗೆ ನೋ ಆಪ್ಷನ್ ಅನ್ನೋ ಹಾಗಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.